ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಪಾರ್ಟ್ನರ್ನ ಇವತ್ತಿನ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಾರ್ಮಲ್ ಆಗಿರೋ ಅಟ್ರ್ಯಾಕ್ಷನ್ ಅಲ್ಲ, ಇದು ಮ್ಯಾಗ್ನೆಟಿಕ್ ಪೂಲ್ ಅನ್ನೋ ರೀತಿ ಇವ್ರು ಅಂದ್ಕೊಳ್ತಾ ಇದ್ದಾರೆ. ನೀವು ಲಿಟ್ರಲಿ ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇದ್ದೀರಾ. ನಿಮ್ಮ ನೆನಪು ಅನ್ನೋದು ಓಡಾಡ್ತಾ ಇದೆ. ನಿಮ್ಮ ಡಿ ಪಿ ನೋಡ್ತಾ ಇದ್ದಾರೆ, ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾರೆ, ನಿಮ್ಮ ಫೋಟೋ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್ ನೋಡ್ತಾ ಇದ್ದಾರೆ. ನಿಮ್ಮ ಅಂದರೆ ಆನ್ಲೈನಲ್ಲಿ ಲಾಸ್ಟ್ ಸೀನ್ ಯಾವಾಗ ಬಂದಿದ್ರಿ, ಲಾಸ್ಟ್ ಸೀನ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಆನ್ಲೈನ್ ಟೈಮ್ ನೋಡ್ತಾ ಇದ್ದಾರೆ. ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಯೂಟಿ, ನಿಮ್ಮ ಸ್ಮೈಲ್, ನಿಮ್ಮ ವೇ ಆಫ್ ಟಾಕಿಂಗ್ ಇವೆಲ್ಲ ಇವರನ್ನು ತುಂಬ ಇಂಪ್ರೆಸ್ ಮಾಡ್ತಾ ಇದೆ. ಇವರ ಮನಸ್ಸಿನ ಒಳಗಡೆ ಇವರು ಅಂದ್ಕೊಳ್ತಿದ್ದಾರೆ, ಇವರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರು ನನಗೆ ತುಂಬ ಸ್ಪೆಷಲ್, ನಾನು ಇವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹಾರ್ಟ್ ಮತ್ತು ಮೈಂಡ್ ಎರಡೂ ನಿಮ್ಮ ಕಡೆಗೆ ಇದೆ. ಮ್ಯೂಚುವಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ ಇಬ್ಬರ ಮಧ್ಯದ ಕನೆಕ್ಷನ್ನಲ್ಲಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮ ಪಾರ್ಟ್ನರ್ ಮಾತ್ರ ನಿಮ್ಮನ್ನು ನೆನಪಿಸ್ಕೊಳ್ತಾ ಇಲ್ಲ, ಅವ್ರು ಮಾತ್ರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ, ಅವ್ರಿಗೆ ಮಾತ್ರ ನಿಮ್ಮ ನೆನಪಾಗ್ತಾ ಇಲ್ಲ. ನೀವು ಕೂಡ ಇವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ನೆನಪಾಗ್ತಾ ಇದೆ ನಿಮಗೂ ಕೂಡ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಕೆಲವು ದಿನಗಳಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಅವರ ನೆನಪು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ಸಡನ್ಲಿ ಅವ್ರ ಜೊತೆ ಮಾತಾಡಬೇಕು, ಅವ್ರಿಗೆ ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಓಲ್ಡ್ ಚಾರ್ಟ್ಸ್, ಓಲ್ಡ್ ಫೋಟೋಸ್ ನೋಡಿ ಎಮೋಷ್ನಲ್ ಆಗ್ತಾ ಇದ್ದೀರಾ. ಅಂದರೆ ಇದು ರ್ಯಾಂಡಮ್ ಅಲ್ಲ, ಎನರ್ಜಿ ರಿಫ್ಲೆಕ್ಷನ್ ಆಗ್ತಾ ಇದೆ. ಅವರು ನಿಮ್ಮನ್ನು ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವರ ಎನರ್ಜಿ ನಿಮಗೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮ್ಮಿಬ್ಬರ ನಡುವೆ ಈಗ ಮೊದಲಿನ ಥರ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಅನ್ನೋದು ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರ್ಬೋದು, ಯಾವುದೋ ಗ್ಯಾಪ್ ಅನ್ನೋದು ಬಂದಿರ್ಬೋದು, ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ಅಂದರೆ ಮೊದಲಿನ ಹಾಗಿಲ್ಲ. ಹಿಂದೆ ಯಾವಾಗ ಬೇಕಾದರೂ ಕಾಲ್ ಮಾಡ್ತಾ ಇದ್ರಿ ನೀವು, ಅಥವಾ ಮೆಸೇಜ್ ಮಾಡ್ತಾ ಇದ್ರಿ, ಅಥವಾ ಆ ವ್ಯಕ್ತಿ ಮನಸ್ಸು ಬಂದಾಗ ನಿಮಗೆ ಕಾಲ್ ಮಾಡ್ತಾಯಿದ್ರು. ಬಟ್ ಈಗ ಆ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ. ಯಾಕೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ, ಫೈಟ್ ನಡೆದಿರಬಹುದು, ಇಬ್ಬರು ಮಾತುಕತೆ ನಿಲ್ಲಿಸಿರಬಹುದು. ಹಾಗಾಗಿ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ನಿಮ್ಮ ಈಗೋ ತಡೀತಾ ಇದೆ, ಅಥವಾ ಅವರು ಕೂಡ ಮಾಡ್ತಾ ಇಲ್ಲ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಮೊದಲೆಲ್ಲ ಯಾವಾಗ ಬೇಕಾದರೂ ಕಾಲ್ ಮಾಡ್ತಾ ಇದ್ರಿ, ಅಥವಾ ಆ ವ್ಯಕ್ತಿಯ ಕಡೆಯಿಂದ ಕಾಲ್ ಬರ್ತಾಯಿತ್ತು, ಮೆಸೇಜ್ ಬರ್ತಾಯಿತ್ತು, ಲೇಟ್ ನೈಟ್ ಟಾಕ್ಸ್ ನಡೀತಾ ಇತ್ತು, ಕ್ಯೂಟ್ ಫೈಟ್ಸ್ ನಡೀತಾ ಇತ್ತು, ಡೈಲಿ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ರಿ, ಅಥವಾ ಅವ್ರು ಮಾತಾಡ್ತಾ ಇದ್ರು. ಆದರೆ ಈಗ ಸೈಲೆನ್ಸ್. ಇಬ್ಬರ ನಡುವೆ ಒಂದು ವಾಲ್ ಅನ್ನೋದು ಅಡ್ಡ ಬಂದ ರೀತಿ ಆಗಿದೆ ನಿಮಗೆ. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಯಾವುದೋ ಈಗೋ ಕ್ಲಾಶ್ ಆಗಿರ್ಬೋದು, ಅಥವಾ ಇಬ್ಬರ ನಡುವೆ ಥರ್ಡ್ ಪರ್ಸನ್ ಬಂದಿರಬಹುದು. ಥರ್ಡ್ ಪರ್ಸನ್ ಅದು ಯಾವುದೇ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಕೆರಿಯರ್, ಜಾಬ್, ಕೆಲಸ ಯಾವುದೇ ಆಗಿರಬಹುದು, ಅದು ಮಧ್ಯದಲ್ಲಿ ಬಂದಿರಬಹುದು, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಆಗಿರಬಹುದು. ಬಟ್ ಇವರು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಮಾತಾಡೋದು ಏನು ಅನ್ನೋದು ಡೌಟ್ ಇದೆ. ಅವರ ಮನಸ್ಸಿನ ಒಳಗಡೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರ್ಬೋದು, ಬ್ಯುಸಿ ಆಗಿರಬಹುದು, ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಆದರೆ ಇನ್ಸೈಡ್ ಆ್ಯಂಗ್ಸೈಟಿ, ಸ್ಟ್ರೆಸ್, ಜಲಸಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಅಂದರೆ ಇನ್ಸೆಕ್ಯೂರಿಟಿ ಯಾಕೆ ಫೀಲ್ ಮಾಡ್ಕೊಳ್ತಿದ್ದಾರೆ, ಜಲಸಿ ಯಾಕೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ, ನೀವು ಹ್ಯಾಪಿ ಆಗಿದ್ದೀರಾ, ಅಂದರೆ ಇವರನ್ನು ಫರ್ಗೆಟ್ ಮಾಡಿ ಯಾವ ರೀತಿ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೈಲ್ ಮಾಡ್ತಾ ಇದ್ರೆ, ಅಂದರೆ ನಿಮ್ಮ ಡಿ ಪಿ ನೋಡಿದಾಗ ನೀವು ಸ್ಮೈಲ್ ಮಾಡ್ತಾ ಇರೋ ಪಿಕ್ ಇರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ ಅನ್ನೋ ರೀತಿ ಇರಬಹುದು. ಇದೆಲ್ಲದರಿಂದ ಇವರಿಗೆ ಜಲಸಿ ಫೀಲ್ ಆಗ್ತಾ ಇದೆ. ಇವರು ನಿಮ್ಮ ಲೈಫ್ನಲ್ಲಿ ಇಲ್ಲದೆ
ಇವರ ಆ್ಯಬ್ಸೆನ್ಸಿಂದ ಕೂಡ ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ಅಂದರೆ ಪಾಸ್ಟ್ನಲ್ಲಿ ನಿಮ್ಮನ್ನು ವ್ಯಾಲ್ಯೂ ಮಾಡಲಿಲ್ಲ ಇವರು, ನಿಮಗೆ ಬೇಕಾಗಿರುವ ಟೈಮ್ ಕೊಡಲಿಲ್ಲ, ಟೈಮ್ ಸ್ಪೆಂಡ್ ಮಾಡಲಿಲ್ಲ, ನಿಮ್ಮ ಲವ್ಗೆ ರೆಸ್ಪಾನ್ಸ್ ಕೊಡಲಿಲ್ಲ, ನಿಮ್ಮ ಕೇರ್ಗೆ ಇಗ್ನೋರ್ ಮಾಡಿರಬಹುದು. ಆದರೆ ಈಗ ರಿಯಲೈಸ್ ಆಗ್ತಾ ಇದೆ, ಅಂದರೆ ನಿಮ್ಮ ಪ್ರೀತಿ ಜೆನ್ಯೂನ್ ಆಗಿತ್ತು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡಲಿಲ್ಲ, ಆ ರಿಗ್ರೆಟ್ ಇದೆ ಇವ್ರಿಗೆ. ಇವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿಮ್ಮನ್ನು ಇಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ. ಅಂದರೆ ನೀವು ಮತ್ತೆ ಅವರ ಹಿಂದೆ ಹೋಗ್ತೀರಾ ಅಂತ ಅಂದ್ಕೊಂಡಿದ್ರು, ನೀವು ಇವರಿಂದ ದೂರ ಆಗ್ತೀರಾ, ಸೈಲೆಂಟ್ ಆಗಿರ್ತೀರಾ ಅನ್ನಂತ ಇವರು ಅಂದ್ಕೊಳ್ಳಿಲ್ಲ. ನಿಮ್ಮಿಂದ ದೂರ ಆಗೋದು ಅಷ್ಟೊಂದು ದೊಡ್ಡ ವಿಷಯ ಅಂತ ಅವರು ಅಂದ್ಕೊಳ್ಳಿಲ್ಲ. ಬಟ್ ಈಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಲಿಟ್ರಲಿ ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಪ್ರಾಬ್ಲಮ್ ಅನ್ನೋದು ಕಾಣಿಸ್ತಾ ಇದೆ. ಇವ್ರು ಫೀಲ್ ಮಾಡ್ತಾರೆ, ಆದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಮತ್ತೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರಬೇಕು ಅನ್ನೋ ಆಸೆ ಇದೆ. ನೀವು ಓಪನ್ ಆಗಿ ಫೀಲಿಂಗ್ಸನ್ನು ಇವ್ರ ಹತ್ರ ಶೇರ್ ಮಾಡ್ತಾ ಇರಬಹುದು, ಅಂದರೆ ಮೊದಲೆಲ್ಲ ಮಾಡಿರ್ಬೋದು. ಆದರೆ ಇವರು ಸೈಲೆಂಟ್ ಲವ್ ಟೈಪ್, ಮನಸ್ಸಲ್ಲೇ ಇಟ್ಕೊಂಡಿರ್ಬೋದು, ಶೇರ್ ಮಾಡ್ಕೊಳ್ದೇ ಇರ್ಬೋದು. ಬಟ್ ಈಗ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಾಂಗ್ ಟೈಮಿಂದ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವರ ಈಗೋ, ಫಿಯರ್, ಸಿಚುವೇಶನ್, ಅವರ ಮನಸ್ಸಿನಲ್ಲಿರುವ ವಿಷಯಗಳನ್ನು ಅಥವಾ ಫೀಲಿಂಗ್ಸ್ಗಳನ್ನು ಕ್ಲೋಸ್ ಮಾಡಿದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ಫ್ಯೂಚರ್ನಲ್ಲಿ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಚಾನ್ಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಚಾನ್ಸ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಐ ವಿಲ್ ನಾಟ್ ಹರ್ಟ್ ದಿಸ್ ಪರ್ಸನ್ ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಹರ್ಟ್ ಮಾಡಬಾರ್ದು, ನಿಮಗೆ ಯಾವುದೇ ರೀತಿಯಿಂದಲೂ ಬೇಸರ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ಯಾವುದೇ ಥರ್ಡ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರಬಾರ್ದು, ಯಾವುದೇ ಪ್ರೆಷರ್ ಅನ್ನೋದು ಬರಬಾರ್ದು, ಸಿಚುವೇಶನ್ ಅನ್ನೋದು ನಿಮ್ಮ ಮಧ್ಯೆ ಬರಬಾರ್ದು, ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಬ್ರೇಕ್ ಆಗಬಾರ್ದು ಅನ್ನೋ ಕ್ಲಾರಿಟಿ ಈ ಪರ್ಸನ್ಗೆ ಬಂದಿದೆ. ನಿಮ್ಮ ಬಗ್ಗೆ ಅಟ್ರ್ಯಾಕ್ಷನ್ ಲೆವೆಲ್ ಏನಿದೆ ಅದು ತುಂಬ ವೆರಿ ಹೈ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಅಟ್ರ್ಯಾಕ್ಷನ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ. ಎಮೋಷ್ನಲಿ, ಮೆಂಟಲಿ, ಸೋಲ್ ಕನೆಕ್ಷನ್ ಎಲ್ಲದರಲ್ಲೂ ಅಟ್ರ್ಯಾಕ್ಟೆಡ್ ಫೀಲ್ ಆಗ್ತಾ ಇದ್ದಾರೆ. ಇವರು ನಿಮ್ಮನ್ನು ಹಾರ್ಟಿಂದ ತೆಗೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ನೀವು ಇವರ ಕಂಫರ್ಟ್ ಝೋನ್, ನೀವು ಇವರ ಸೇಫ್ ಸ್ಪೇಸ್, ನೀವು ಇವರ ಹ್ಯಾಪಿನೆಸ್, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇದ್ದರೆ ತುಂಬ ಖುಷಿಯಾಗಿರ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಫಿಯರ್ ಆಲ್ಸೋ ದೇರ್. ನೀವು ಕೂಡ ಕನ್ಫ್ಯೂಸ್ ಆಗಿದ್ದೀರಾ ನಿಮ್ಮ ಎನರ್ಜಿ ಪ್ರಕಾರ. ಇವ್ರು ಮತ್ತೆ ಬಂದರೆ ಮತ್ತೆ ಸೇಮ್ ಬಿಹೇವಿಯರ್ ರಿಪೀಟ್ ಮಾಡ್ತಾರಾ ಅನ್ನೋ ಡೌಟ್ ನಿಮಗೆ ಇದೆ. ಅದು ವ್ಯಾಲಿಡ್ ಕೂಡ, ಬಿಕಾಸ್ ಪಾಸ್ಟ್ ಹರ್ಟ್ ಈಸಿಯಾಗಿ ಹೀಲ್ ಆಗಲ್ಲ. ಅಂದರೆ ಈ ವ್ಯಕ್ತಿ ನಿಮಗೆ ತುಂಬ ನೋವು ಮಾಡಿರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನ್ ಕೊಟ್ಟಿರಬಹುದು, ನೀವು ಕೇರ್ ಮಾಡ್ತಿದ್ದಾಗ ಇಗ್ನೋರ್ ಮಾಡಿರಬಹುದು. ಹಾಗಾಗಿ ಈ ಪರ್ಸನ್ ಬಗ್ಗೆ ನೀವು ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಎನರ್ಜಿ ಪ್ರಕಾರ ವಿಲ್ ದೇ ಕಾಂಟ್ಯಾಕ್ಟ್ ಅಂತ ನೋಡೋದಾದರೆ ಎಸ್, ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ಲಿ ಮೆಸೇಜ್ ಬರ್ಬೋದು, ಆರ್ ಕಾಲ್ ಬರ್ಬೋದು, ಅಥವಾ ಮ್ಯೂಚುವಲ್ ಫ್ರೆಂಡ್ ಮೂಲಕ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ಬೋದು. ಇವರು ವೆಯ್ಟ್ ಮಾಡ್ತಾ ಇದ್ದಾರೆ, ಒಂದು ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನೀವೇ ಫಸ್ಟ್ ಮೆಸೇಜ್ ಮಾಡ್ತೀರಾ ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ, ಫಸ್ಟ್ ಕಾಲ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕಡೆಯಿಂದ ಕೂಡ ಮೊದಲ ಸ್ಟೆಪ್ ಬರಲಿ, ನೀವು ಕೂಡ ಆ್ಯಕ್ಷನ್ ತಗೊಳ್ಳಿ ಅಂತ ಕೆಲವರು ಕಾಯ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಓವರ್ ಥಿಂಕಿಂಗ್ ಬೇಡ, ಓವರ್ ಅಟ್ಯಾಚ್ಮೆಂಟ್ ಕೂಡ ಬೇಡ, ಅದು ತುಂಬ ಡೇಂಜರ್. ನೆಗೆಟಿವ್ ಇಮ್ಯಾಜಿನೇಷನ್ ಬೇಡ, ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿ, ಪಾಸಿಟಿವ್ ವೈಬ್ರೇಷನ್ ಇಟ್ಕೊಳ್ಳಿ, ಸರೆಂಡರ್ ಎವ್ರಿಥಿಂಗ್ ಟು ಯೂನಿವರ್ಸ್. ಟೈಮಿಂಗ್ ಡಿವೈನ್ ಆಗಿರುತ್ತೆ. ಏನೇ ಇದ್ದರೂ ಯೂನಿವರ್ಸ್ ಮೇಲೆ ಸರೆಂಡರ್ ಮಾಡಿ. ಇನ್ನು ಎನರ್ಜಿಯ ಪ್ರಕಾರ ಈ ಕನೆಕ್ಷನ್ ಅನ್ನೋದು ಎಂಡ್ ಆಗಿಲ್ಲ. ಬ್ರೇಕಪ್ ಆಗಿರ್ಬೋದು ಈಗ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಬಟ್ ಎಂಡ್ ಆಗಿರುವ ರೀತಿ ಕಾಣಿಸ್ತಾ ಇಲ್ಲ. ಸ್ಟಿಲ್ ಆ್ಯಕ್ಟಿವ್ ಆಗಿರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ಗಿವ್ ಅಪ್ ಮಾಡಿಲ್ಲ, ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅನ್ನೋ ಥಾಟ್ ಇದೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಜೆನ್ಯೂನ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಒಂದು ಪವರ್ಫುಲ್ ಗೈಡೆನ್ಸ್ ಅಥವಾ ಮೆಸೇಜ್, ನಿಮ್ಮ ಲವ್ ಪ್ಯೂರ್ ಆಗಿತ್ತು, ನಿಮ್ಮ ಇಂಟೆನ್ಷನ್ ಕ್ಲೀನ್ ಆಗಿತ್ತು, ಅದನ್ನು ಯೂನಿವರ್ಸ್ ನೋಡಿದೆ. ನೀವು ಸ್ಟ್ರಾಂಗ್ ಆಗಿರಿ, ಸೆಲ್ಫ್ ಲವ್ ಫಸ್ಟ್ ಇಟ್ಕೊಳ್ಳಿ.
ಇಫ್ ದಿಸ್ ಪರ್ಸನ್ ಈಸ್ ಮೀಂಟ್ ಫಾರ್ ಯು ದೇ ವಿಲ್ ಕಮ್ ಬ್ಯಾಕ್ ವಿತ್ ಕ್ಲಾರಿಟಿ. ಇಫ್ ನಾಟ್, ಬೆಟರ್ ಪರ್ಸನ್ ವಿಲ್ ಕಮ್. ಇದಾಗಿತ್ತು ಇವತ್ತಿನ ರೀಡಿಂಗ್. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.